ಏನಾಯ್ತು ದೀಪ? ಯಾಕೆ ಈ ತರ ಕರ್ಕೊಂಡ್ ಬಂದೆ ನನ್ನ? ಇದೇನು ಅಂತ ಗೊತ್ತಾಗ್ತಿದ್ಯಾ? ಇದು ಹಾ, ಅತ್ತೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬರ್ದಿದ್ ಲೆಟರ್ ಅಲ್ವಾ? ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಅತ್ತೆ ಮನೆಗ್ ಬಂದಾಯ್ತಲ್ವಾ, ಕೊಡು, ನಾನ್ ಹರ್ದ್ ಬಿಸಾಕ್ತೀನಿ. ಹಂಗೆಲ್ಲ ಹರ್ದಾಕಕ್ಕಾಗಲ್ಲ. ಅಮ್ಮ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಂಗೆ ಲೆಟ್ರ್ ಬರ್ದಿಟ್ಟು ಅಮ್ಮನ್ನ ಎಲ್ಲ ಬಚ್ಚಿಟ್ಟು ಅಣ್ಣ ನಿನ್ನ ಎಂಗೇಜ್ಮೆಂಟ್ಗೆ ಒಪ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ಯಾಕ್ ದೀಪ ಏನೇನೋ ಮಾತಾಡ್ತಿದ್ಯಾ? ಆತರ ನಾನ್ ಯಾಕ್ ಮಾಡ್ಲಿ? ಅತ್ತೆನೇ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು. ಅದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಲ್ಲ. ಇವಾಗ ಅತ್ತೆ ಮನೆ ಬಿಟ್ಟು ಹೋಗಿದ್ರಿಂದ ನಮ್ಗೆ ತಾನೇ ಒಳ್ಳೇದಾಗಿದ್ದು. ಸಾಕು ತುಳಸಿ, ನೀನ್ ಮಾಡ್ತಾ ಇರೋದ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದಡ್ಡಿ ಏನ್ ನಾನಲ್ಲ. ಹೆಣ್ಣೋಡಕ್ಕೆ ಅಂತ ಬಂದಿದ್ರಲ್ಲ ಒಂದಿಬ್ರು, ಅವ್ರ ಹತ್ರ ನೀನು ಟೈಲರ್ ಶಾಪ್ ಹತ್ರ ಮಾತಾಡ್ತಾ ಇರೋದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅಷ್ಟೇ ಅಲ್ಲ, ಇಲ್ ನೋಡು, ಇದ್ ನಮ್ಮ ಅಮ್ಮನ ಹ್ಯಾಂಡ್ ರೈಟಿಂಗೇ ಅಲ್ಲ. ಹೇಳು, ಯಾಕೆ ಹೀಗೆಲ್ಲ ಮಾಡ್ದೆ? ನಿನ್ನೆ ಕೇಳ್ತಿರೋದು ಹೇಳು ಅಂದೆ. ಹಾಗಾದ್ರೆ ನಿನಗೆಲ್ಲಾ ವಿಷಯನೂ ಗೊತ್ತಾಗಿದೆ. ಇನ್ಮುಂದೆ ನಿನ್ನ ಹತ್ರ ವಿಷಯ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಹೌದು, ಇದನ್ನೆಲ್ಲ ಮಾಡಿದ್ದು ನಾನೇ. ಅದಕ್ಕೇನಿವಾಗ? ಏನಿವಾಗನಾ? ನಮ್ಮಮ್ಮ ಕೋಪ ಮಾಡ್ಕೊಂಡಿದ್ದು, ಅಣ್ಣ ಮೈನನ ಬಿಟ್ಕೊಟ್ಟಿದ್ದು ಎಲ್ಲ ಅಚಾನಕವಾಗಿ ಆಗಿದ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೀಗೆಲ್ಲ ಗೊತ್ತಾಗ್ತಿದೆ. ಹೆಣ್ಣೋಡಕ್ ಬರೋ ಹಾಗೆ ಸೆಟಪ್ ಮಾಡಿ ಅಮ್ಮನ್ ಕಿವಿಲಿ ಏನೇನೋ ಊದಿ ಅಣ್ಣಂಗ್ ಪ್ರೆಷರ್ ಆಗೋ ಹಾಗೆ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡೆ ಅಲ್ವಾ? ಇದಕ್ಕೆಲ್ಲ ನಮ್ಮಮ್ಮನ್ನ ಜೊತೆಗ್ ಸೇರಿಸ್ಕೊಂಡಿರೋದನ್ನ ನೆನೆಸ್ಕೊಂಡ್ರೆ. ಹಲೋ 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 ದೀಪಾ, ಹೌದು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಏ ಮುಚ್ಚೆ ಬಾಯ್ನಾ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ಅಮ್ಮ ಎಲ್ಲಿ ಹೋದ್ರೋ ಏನೋ ಅಂತ ನಾನು ನಮ್ಮಣ್ಣ ಎಷ್ಟೊಂದು ಹುಡ್ಕಾಡಿದ್ವಿ. ಅಮ್ಮಂಗ್ ಏನಾಗಿತ್ತು ಏನೋ ಅಂತ ಎಷ್ಟೊಂದು ಗೋಳಾಡಿದ್ವಿ. ಅದನ್ನೆಲ್ಲ ನೋಡಿರೋ ನೀನು ನಿಜ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಲ್ಲ? ನಮ್ ನೋವನ್ನ ನೋಡಿ ನೀನ್ ಎಂಜಾಯ್ ಮಾಡ್ತಿದ್ದೆ ಅಲ್ವಾ? ಛೀ, ನನಗ್ ಮೈನಾ ಮೇಲಿರೋ ಕೋಪನ ಯೂಸ್ ಮಾಡ್ಕೊಂಡು ಇನ್ನಷ್ಟು ಮೈನಾ ಮೇಲೆ ಎತ್ ಕಟ್ಟಿ ಅವಳ ಮೇಲೆ ಕೈ ಮಾಡೋ ಹಾಗೆ ಮಾಡ್ದೆ. ಮೈನಾ ಮೇಲೆ ನೀನೇ ಎತ್ ಕಟ್ಟಿ ನೀನೇ ತಡೆವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ನೀನ್ ಎಂತೋಳು ಅಂತ. ಎಂತ ತಟ್ಟಿ ನಾನು. ನೀನ್ ತಪ್ಪು ತಿಳ್ಕೊತಿದ್ಯಾ ದೀಪಾ? ಸಾಕು ನಿಲ್ಸು. ಸದ್ಯಕ್ಕೆ ನಿನ್ ಮುಖವಾಡ ಕಳ್ಸಿ ಬಿತ್ತಲ್ಲ, ನಿನ್ ಸ್ವಾರ್ಥಕ್ಕೆ ನನ್ನೂ ನಮ್ಮಮ್ಮನ್ನು ಕೈಗೊಂಬೆ ತರ ಆಡಿಸ್ತಿದ್ಯಲ್ಲ. ಏಯ್,